ಅಂದು ಸಂಜೆ ನಿದ್ರೆ ಮುಗಿಸುವ ತನಕ ತಾನು ಹಿಡಿದಿದ್ದ ಸೂರ್ಯನ ಬೆರಳನ್ನು ಬಿಡಲಿಲ್ಲ ಲಿಚ್ಚಿ. ಸೂರ್ಯ ಕೂಡ ತನ್ನ ಪುಟ್ಟ ಕಂದನ ಮುದ್ದು ಮುಖ ನೋಡುತ್ತಾ ಮೈ ಮರೆತು ಕುಳಿತಿದ್ದ. ಕೆಲವು ಕ್ಷಣಗಳ ನಂತರ ಸೂರ್ಯ, ಗಂಟೆ 4 ಆಯ್ತು. ನೀವು ಊಟ ಮಾಡಿದ್ರಾ? ಐ ಆಮ್ ಸಾರಿ. ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಎಲ್ಲ ಮರೆತು ಹೋಯಿತು. ಕ್ಷಮಾಪಣೆಯ ಧ್ವನಿಯಲ್ಲಿ ಮೈಥಿಲಿ ಕೇಳಿದಾಗ ಸೂರ್ಯ ನಸುನಕ್ಕ. ನಿಜಕ್ಕೂ ನನಗೆ ಹಸಿವಾಗ್ತಿಲ್ಲ ಮೈಥಿಲಿ. ನೀವಿಬ್ಬರು ಸಿಕ್ಕಿದ್ದೀರಲ್ಲ, ಇನ್ನು ಊಟ ನಿದ್ರೆ ಇಲ್ಲದೆಯೂ ಇರಬಲ್ಲೆ ನಾನು. ಸೂರ್ಯನ ಧ್ವನಿಯಲ್ಲಿ ನೆಮ್ಮದಿ ಇತ್ತು. ಅವನ ಕಣ್ಣ ಸುತ್ತಲಿನ ಕಪ್ಪು ವೃತ್ತ ಮುಖದಲ್ಲಿ ಕಾಣುತ್ತಿದ್ದ ಬಳಲಿಕೆ ಮೈಥಿಲಿಗೆ ನೋವುಂಟು ಮಾಡಿತು. 1 ನಿಮಿಷ ಇರಿ, ಈಗ ಬಂದೆ ಎಂದವಳೆ ಒಳ ನಡೆದು 10 ನಿಮಿಷದಲ್ಲಿ ಹಿಂತಿರುಗಿದಾಗ ಅವಳ ಕೈಯಲ್ಲಿ ಊಟದ ತಟ್ಟೆ ಇತ್ತು. ಸೂರ್ಯ, ಇಲ್ಲೇ ಎಡಭಾಗದಲ್ಲಿ ಇದೆ, ಕೈಕಾಲು ತೊಳೆದು ಬನ್ನಿ ಊಟ ಮಾಡಿ. ಸೂರ್ಯ ತನ್ನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ ಲಿಚ್ಚಿಯತ್ತ ನೋಡಿದ. ತಟ್ಟೆ ಕೆಳಗಿಟ್ಟ ಮೈಥಿಲಿ ಲಿಚ್ಚಿಯ ಕೈ ಬಿಡಿಸಲು ಹೋದರೆ ಸೂರ್ಯ ಅವಳನ್ನು ತಡೆದ. ಬೇಡ ಮೈತು, ನನ್ನ ಮುದ್ದು ಲಿಚ್ಚಿಯ ಸ್ಪರ್ಶ ನನಗೆ ಕೊಡ್ತಿರೋ ಖುಷಿಯನ್ನು ಹಾಗೇ ಇರೋಕೆ ಬಿಡು. ಅವಳು ಎದ್ದ ಮೇಲೆ ನಾನು ಊಟ ಮಾಡ್ತೀನಿ. ಸೂರ್ಯ ಮತ್ತೆ ಲಿಚ್ಚಿಯತ್ತ ದೃಷ್ಟಿ ನೆಟ್ಟ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ ಮೈಥಿಲಿ ತಾನೇ ಸೂರ್ಯನಿಗೆ ಊಟ ಮಾಡಿಸತೊಡಗಿದಾಗ ಸೂರ್ಯನ ಕಣ್ಣಾಲಿ ನಗು. ಕೋಣೆ ಆಚೆ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಆಶ್ರಮದ ಮುಖ್ಯಸ್ಥೆ ಲಲಿತಮ್ಮನ ಮುಖದಲ್ಲಿ ನಸುನಗು ಮೂಡಿತು. ಜೀವನದ ಸಂಧ್ಯಾಕಾಲದಲ್ಲಿ ಇರುವ ಜೀವಗಳು ಇರುವ ಈ ಜಾಗದಲ್ಲಿ ಇಷ್ಟು ಸಣ್ಣ ಪ್ರಾಯದ ಮೈಥಿಲಿ ವಿರಾಗಿನಿಯಂತೆ ಇರುವುದನ್ನು ಕಂಡು ಅವರ ಮನಸ್ಸು ನೊಂದಿತ್ತು. ಮೈಥಿಲಿ ಅಪರಿಚಿತಳೇನು ಅಲ್ಲ ಅವರಿಗೆ. ಆಶ್ರಮ ಆರಂಭವಾದಾಗ ಇಷ್ಟೊಂದು ಬೆಲೆ ಬಾಳುವ ಈ ಜಾಗ ಮನೆಯನ್ನು ಬಿಟ್ಟುಕೊಟ್ಟ ಮೈಥಿಲಿಯ ತಾಯಿ ಅನಂತರ ವರ್ಷದಲ್ಲಿ 2-3 ಬಾರಿ ಇಲ್ಲಿಗೆ ಬಂದಾಗ ಕರೆತರುತ್ತಿದ್ದರು. ಅವರ ಮರಣದ ನಂತರ ವೈಯಕ್ತಿಕ ಸಮಸ್ಯೆಗಳಲ್ಲಿ ಸಿಲುಕಿದ ಮೈಥಿಲಿ ಇಲ್ಲಿಗೆ ಬರುವುದು ಕಡಿಮೆಯಾಯಿತಾದರೂ ಅವಕಾಶವಾಗದಾಗಲೆಲ್ಲ ತನ್ನಿಂದಾದ ಸಹಾಯ ಮಾಡುತ್ತಲೇ ಇದ್ದಳು. ವರ್ಷದಲ್ಲಿ 2-3 ಬಾರಿ ತನ್ನಿಂದಾದ ಹಣದ ಮೊತ್ತವನ್ನು ಇಲ್ಲಿಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ತಮಗೆ ಕರೆ ಮಾಡಿ ವಿಷಯ ತಿಳಿಸುತ್ತಿದ್ದಳು. ಅವಳ ಬದುಕಿನ ಬಗ್ಗೆ ವಿವರವಾಗಿ ತಿಳಿದಿಲ್ಲ. ಆದರೆ ಮದುವೆಯಾದ 2 ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡ ವಿಷಯ ತಿಳಿದು ಮನಸ್ಸು ಅವಳಿಗಾಗಿ ಮಿಡಿದಿತ್ತು. ಕಂಡವರ ನೋವಿಗೆ ಮಿಡಿಯುವ ಈ ಹುಡುಗಿಗೆ ಆ ಭಗವಂತ ಯಾಕಾದರೂ ಇಷ್ಟು ನೋವು ಕೊಟ್ಟನೋ ಎಂದು ತಾವು ನೊಂದುಕೊಂಡಿದ್ದರು. ಆದರೆ ಈಗ 8-10 ದಿನಗಳ ಹಿಂದೆ ದಿಢೀರನೆ ತನ್ನ ಮಗುವಿನೊಂದಿಗೆ ಇಲ್ಲಿಗೆ ಬಂದ ಮೈಥಿಲಿ, ಆಂಟಿ, ನಾನು ಇಲ್ಲಿ ಸ್ವಲ್ಪ ದಿನ ಇರಬಹುದಾ ಎಂದಾಗ ಅವಳ ಸೋತ ಧ್ವನಿ ಬಾಡಿದ ಮುಖ ಇರಬಹುದಾ ಎಂದಾಗ ಅವಳ ಸೋತ ಧ್ವನಿ ಬಾಡಿದ ಮುಖ ಕಂಡು ಏನು ಪ್ರಶ್ನಿಸದೆ ಒಳ ಕರೆದುಕೊಂಡು ಹೋಗಿದ್ದರು. ಮುಂದೆ 1-2 ಬಾರಿ ಸೂಕ್ಷ್ಮವಾಗಿ ಕೇಳಿದರು. ಮೈಥಿಲಿ ತನ್ನ ಸಮಸ್ಯೆ ಏನೆಂದು ಹೇಳಲಿಲ್ಲ. ಆದರೆ ಈಗ ಸೂರ್ಯನ ಆಗಮನ, ಅವನ ಕಣ್ಣಲ್ಲಿ ಕಾಣುತ್ತಿರುವ ಪ್ರೀತಿಯ ಧಾರೆ, ಇಷ್ಟು ದಿನಗಳ ನಂತರ ಮೈಥಿಲಿಯ ಮುಖದ ನಿರಾಳತೆ ಮೈಥಿಲಿಯ ಬದುಕು ಪಡೆಯಬಹುದಾದ ತಿರುವುಗಳ ಬಗ್ಗೆ ಸೂಚನೆಯಂತೂ ನೀಡಿತು. ಏನು ಮಾತನಾಡದೆ ಅಲ್ಲಿಂದ ಸರಿದು ಹೋದರು. ತನಗೆ ಊಟ ಮಾಡಿಸುತ್ತಿದ್ದ ಮೈಥಿಲಿಯ ಕಣ್ಣೊಳಗೆ ಮುಳುಗಿ ಇಷ್ಟು ದಿನಗಳ ಮನಸ್ಸಿನ ಭಾರವನ್ನೆಲ್ಲ ಕಳೆದುಕೊಳ್ಳುತ್ತಿದ್ದ ಸೂರ್ಯ ಆ ಕ್ಷಣದಲ್ಲಿ ಜಗತ್ತಿನ ಅತ್ಯಂತ ಸುಖಿ ಮನುಷ್ಯನಾಗಿದ್ದ. ಕಣ್ಣೆದುರು ತನ್ನ ಒಲವಿನ ಜೀವಗಳು ಇರುವಾಗ ಬೇರೆ ಸೌಭಾಗ್ಯ ಏಕೆ ಬೇಕು? ಸಂಜೆ ತನ್ನ ನಿದ್ರೆ ಮುಗಿಸಿ ಎದ್ದ ಲಿಚ್ಚಿಗೆ ಕಣ್ಣೆದುರು ಸೂರ್ಯ ಕಂಡಾಗ ಆದ ಖುಷಿ ಅಷ್ಟಿಷ್ಟಲ್ಲ. ಸೂರ್ಯನ ಕುತ್ತಿಗೆಗೆ ಜೋತು ಬಿದ್ದು ಸುಯಾ ಸುಯಾ ಎನ್ನುತ್ತಾ ಅವನ ಕೆನ್ನೆಗೆ ಅವಳು ಮುತ್ತಿಕ್ಕುತ್ತಿದ್ದ ಪರಿಯೇ ಅವಳ ಸಂಭ್ರಮದ ಸಾಕ್ಷಿಯಾಗಿತ್ತು. ಅವಳನ್ನು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಮುದ್ದಿಸಿದ ಸೂರ್ಯ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಆನಂದ್ಗೆ ಫೋನ್ ಮಾಡಿದಾಗ ಅತ್ತಲ್ಲಿಂದ ಮಾತನಾಡಿದ ಆನಂದ್ನ ಸಡಗರವು ಎಲ್ಲೆ ಮೀರಿತು. ಇವರಿಬ್ಬರ ಯೋಗಕ್ಷೇಮ ವಿಚಾರಿಸುತ್ತಲೇ ಸಂತಸದ ಕಣ್ಣೀರಿನ ನಡುವೆ ಅವನು ಅಮ್ಮ ಮದುವೆಗೆ ಒಪ್ಪಿದ್ದನ್ನು ಹೇಳಿದಾಗ ಮೈಥಿಲಿಗೆ ತನ್ನ ಕಿವಿಯನ್ನು ತಾನೇ ನಂಬಲಾರದಂತಹ ಪರಿಸ್ಥಿತಿ. ಬೇಗ ವಾಪಸ್ ಬನ್ನಿ ಅತ್ತಿಗೆ, ನಾವೆಲ್ಲ ನಿಮ್ಮನ್ನು ಲಿಚ್ಚಿಯನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಇಲ್ಲಿ ಬಂದ ಕೂಡಲೇ ನಿಮ್ಮಿಬ್ಬರ ಮದುವೆ ನಿಶ್ಚಯ ಮಾಡಿಬಿಡೋಣ. ತಡ ಮಾಡಿದರೆ ಮತ್ತೆ ಅಮ್ಮ ಉಲ್ಟ ಹೊಡಿದಾರು. ಆನಂದ್ ನಕ್ಕು ಹೇಳಿದಾಗ ಮೈಥಿಲಿಯ ಕೆನ್ನೆ ರಂಗೇರಿತು. ಅಂದು ರಾತ್ರಿಯ ತನಕ ಮೈಥಿಲಿ ಲಿಚ್ಚಿ ಆಶ್ರಮದ ಇತರ ಸದಸ್ಯರ ಜೊತೆ ಕಾಲ ಕಳೆದ ಸೂರ್ಯ ರಾತ್ರಿ ತಾನು ಹೋಟೆಲ್ನಲ್ಲಿ ತಂಗುವುದಾಗಿ ಹೇಳಿ ಹೊರಟು ನಿಂತ. ತನ್ನ ಇರುವಿಕೆ ಯಾರಿಗೂ ತೊಂದರೆ ಉಂಟು ಮಾಡದಿರಲಿ ಎಂಬ ಕಾಳಜಿ ಅವನದು. ಸುಯಾ ಇಲ್ಲೇ ಇರಲಿ ಎಂದು ಹಠ ಹಿಡಿದ ಲಿಚ್ಚಿಯನ್ನು ಬೆಳಿಗ್ಗೆ ಅವಳು ಏಳುವ ಮುನ್ನವೇ ತಾನು ಇಲ್ಲಿ ಹಾಜರಿರುವುದಾಗಿ ಸಮಾಧಾನಿಸಿ ಸೂರ್ಯ ಹೊರಟು ನಿಂತ. ಕಾರಿನ ತನಕ ಅವನನ್ನು ಬೀಳ್ಕೊಟ್ಟ ಮೈಥಿಲಿಯ ಕಣ್ಣೊಳಗೆ ಕಣ್ಣಿಟ್ಟ ಸೂರ್ಯ, ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡೋಣ ಮೈತು, ನಮ್ಮ ಹೊಸ ಬದುಕಿನ ಕಡೆಗೆ. ಇವತ್ತು ಯಾವ ಚಿಂತೆಯೂ ಇಲ್ಲದೆ ನೆಮ್ಮದಿಯಿಂದ ನಿದ್ರೆ ಮಾಡು. ಸಾಧ್ಯವಾದರೆ ಕನಸಿನಲ್ಲೂ ನನಗೆ ಬರೋಕೆ ಅನುಮತಿ ನೀಡು ಎಂದ. ಮೈಥಿಲಿಯ ಮುಖದಲ್ಲಿ ಚಂದದ ಮುಗುಳು ನಗೆ.
ಬಾಯ್ ಸೂರ್ಯ, ನೀವು ಕೂಡ ನೆಮ್ಮದಿಯಿಂದ ನಿದ್ರೆ ಮಾಡಿ. ಗುಡ್ ನೈಟ್. ಅವನು ಗೇಟ್ ದಾಟಿ ಹೊರ ಹೋಗುವಷ್ಟು ಹೊತ್ತು ಕೈಯಾಡಿಸುತ್ತಾ ನಿಂತವಳು ಹಿಂತಿರುಗಿ ಬಂದಾಗ ಕಾರಿಡಾರ್ನಲ್ಲಿ ನಿಂತಿದ್ದ ಲಲಿತಮ್ಮನ ಮುಖದಲ್ಲಿ ಖುಷಿಯ ನಗು ಇತ್ತು. ಮರುದಿನ ಬೆಳಗ್ಗೆ ತನ್ನ ಪ್ರೀತಿಯ ಜೀವಗಳೊಂದಿಗೆ ಸೂರ್ಯನ ಕಾರು ತುಳಸೀಪುರದತ್ತ ಧಾವಿಸುತ್ತಿತ್ತು. ಇಂದಿನ ದಿನ ಇದೇ ಮಾರ್ಗದ ಪಯಣ ಅನಿಶ್ಚಿತತೆಯಿಂದ ಕೂಡಿದ್ದರೆ ಇಂದಿನ ಪಯಣ ಮುಂದಿನ ಹೊಸ ಬದುಕಿಗೆ ಮುನ್ನುಡಿಯಂತಿತ್ತು. ಬೆಳಗ್ಗೆ ಲಿಚ್ಚಿ ಏಳುವ ಮುನ್ನವೇ ಆಶ್ರಮದಲ್ಲಿ ಹಾಜರಾದ ಸೂರ್ಯನನ್ನು ಈ ಬಾರಿ ಸ್ವಾಗತಿಸಿದವರು ಲಲಿತಮ್ಮ. ನಿನ್ನೆ ರಾತ್ರಿ ಅವನು ಇಲ್ಲಿಂದ ಹೊರಟು ಹೋದ ನಂತರ ತನ್ನ ಬದುಕಿನ ಕಥೆಯನ್ನು ಅವರ ಮುಂದೆ ಸಂಕ್ಷಿಪ್ತವಾಗಿ ತೆರೆದಿಟ್ಟಿದ್ದಳು ಮೈಥಿಲಿ. ತಾನು ಇಲ್ಲಿಗೆ ಬರಬೇಕಾದ ಸಂದರ್ಭ ವಿವರಿಸುವಾಗಲೂ ಅದೇಕೋ ತನ್ನ ಅತ್ತೆಯ ಬಗ್ಗೆ ಕಠಿಣವಾಗಿ ಮಾತನಾಡಲು ಅವಳಿಂದ ಸಾಧ್ಯವಾಗಿರಲಿಲ್ಲ. ಅವರ ತಪ್ಪು ತಿಳುವಳಿಕೆ ದೂರ ಮಾಡಲು ತಾನು ಸೂರ್ಯನಿಂದ ದೂರಾದೆ. ಈಗ ಅವನು ಎಲ್ಲರನ್ನೂ ಒಪ್ಪಿಸಿ ಮತ್ತೆ ತನ್ನನ್ನು ಕರೆದೊಯ್ಯಲು ಬಂದಿದ್ದಾನೆ ಎಂದಾಗ ಲಲಿತಮ್ಮ ಖುಷಿಯಿಂದ ಕಣ್ಣೊರೆಸಿಕೊಂಡು ಇನ್ನಾದರೂ ಬದುಕಲ್ಲಿ ನೆಮ್ಮದಿಯನ್ನು ಕಾಣು ಮಗಳೇ ಎಂದು ಮನದಾಳದಿಂದ ಹಾರೈಸಿದ್ದರು. ಈಗ ಬೆಳಿಗ್ಗೆಯೇ ಬಂದ ಸೂರ್ಯ ಲಲಿತಮ್ಮನೊಂದಿಗೆ ಸೀದಾ ಒಳ ನಡೆದು ಕೋಣೆಯಲ್ಲಿ ನೋಡಿದರೆ ಲಿಚ್ಚಿಗಿನ್ನೂ ಬೆಳಗಾಗಿಲ್ಲ. ತುಳಸೀಪುರದಲ್ಲಿ ನಿತ್ಯವೂ ಬೆಳಿಗ್ಗೆಯೇ ಸುಯಾ, ಚೋಮಾಲಿ ಏಳು ಎಂದು ತನ್ನನ್ನು ಎಬ್ಬಿಸುವ ಲಿಚ್ಚಿ ಈ ಕೊಡಗಿನ ಚಳಿಗೆ ಮುದುಡಿ ಮಲಗಿದ್ದು ಕಂಡು ಸೂರ್ಯನಿಗೆ ಮುದ್ದು ಹುಕ್ಕಿ ಬಂತು. ಅವಳಿಗೆ ಎಚ್ಚರವಾಗುವ ತನಕ ಅವಳನ್ನೇ ನೋಡುತ್ತಾ ಕುಳಿತ. ಕಡೆಗೂ ಲಿಚ್ಚಿ ತನ್ನ ನಿದ್ರೆ ಮುಗಿಸಿ ಕಣ್ಣು ಬಿಟ್ಟಾಗ ನೆನೆ ಪ್ರಾಮಿಸ್ ಮಾಡಿದಂತೆ ತನ್ನ ಸುಯ ಎದುರಿಗಿದ್ದಿದ್ದು ಅವಳ ಖುಷಿ ಮೇರೆ ಮೀರುವಂತೆ ಮಾಡಿತು. ತಾನೇ ಅವಳಿಗೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸಿದ. ಸೂರ್ಯ ಸಿದ್ಧಳಾಗಿ ಬಂದ ಮೈಥಿಲಿಯೊಂದಿಗೆ ಆಶ್ರಮದ ಎಲ್ಲರಿಗೂ ವಿದಾಯ ಹೇಳಿ ಹೊರಟು ನಿಂತ. ಲಲಿತಮ್ಮನ ಕಾಲಿಗೆ ನಮಸ್ಕರಿಸಿ ಬೀಳ್ಕೊಡುವಾಗ ಮೈಥಿಲಿಯ ಕಣ್ಣಂಚು ತುಂಬಿ ಬಂದಿತ್ತು. ತನ್ನ ಪಕ್ಕದ ಸೀಟಿನಲ್ಲಿ ಲಿಚ್ಚಿಯೊಂದಿಗೆ ಕುಳಿತಿದ್ದ ಮೈಥಿಲಿಯ ಸಮೇತ ಹೊರಟ ಸೂರ್ಯನಿಗೆ ಈ ಪಯಣ ನೀಡುತ್ತಿದ್ದ ಖುಷಿ ಅನಿರ್ವಚನೀಯವಾಗಿತ್ತು. ಇಷ್ಟು ದಿನ ಸೂರ್ಯನನ್ನು ಕಾಣದೆ ತನಗೆ ಎಷ್ಟು ಬೇಸರವಾಗಿತ್ತು. ಅವನ ಬಗ್ಗೆ ಕೇಳಿ ಕೇಳಿ ಹಠ ಹಿಡಿದಾಗ ಅಮ್ಮ ಹೇಗೆ ಕಣ್ಣೀರು ಹಾಕುತ್ತಿದ್ದಳು ಎಂಬುವುದನ್ನು ಲಿಚ್ಚಿ ತನ್ನದೇ ಬಾಲ ಭಾಷೆಯಲ್ಲಿ ಹೇಳುತ್ತಿದ್ದುದನ್ನು ಕೇಳುತ್ತಾ ಗಾಡಿ ಓಡಿಸುತ್ತಿದ್ದ ಸೂರ್ಯ ಇನ್ನು ಮುಂದೆ ತಾವು ಮೂವರು ಯಾವುದೇ ಕಾರಣಕ್ಕೂ ದೂರವಾಗುವುದಿಲ್ಲ ಎಂದು ಅವಳನ್ನು ಸಮಾಧಾನಿಸುತ್ತಿದ್ದ. ಮಧ್ಯೆ ಮಧ್ಯೆ ಮೈಥಿಲಿಯತ್ತ ಒಂದು ಪ್ರೀತಿಯ ನೋಟ. ಅವಳಿಗಷ್ಟೇ ಅರ್ಥವಾಗುವ ಅವಳ ಕೆನ್ನೆ ಕೆಂಪೇರಿಸುವ ಪ್ರೀತಿಯ ತುಂಟತನ ತುಂಬಿದ ಮಾತು. ಮಧ್ಯ ಲಿಚ್ಚಿ ಪ್ರಯಾಣದ ಆಯಾಸಕ್ಕೆ ಮತ್ತೆ ಮಂಪರಿಗೊಳಗಾದಾಗ ಮೈಥಿಲಿ ಹಾಗೂ ತನ್ನ ಮನದೊಳಗೆ ಇಳಿಯುವಂತಹ ಭಾವಪೂರ್ಣ ಮಧುರ ಹಾಡು. ಕೊಡಗಿನಿಂದ ತುಳಸೀಪುರ ಇಷ್ಟು ಹತ್ತಿರವೇ ಅನಿಸುವಷ್ಟು ಪ್ರಯಾಣವಾಗಿತ್ತದು. ಅಂತೂ ಇವರು ಮನೆ ಸೇರಿದಾಗ ಇವರನ್ನೇ ಕಾಯುತ್ತಿದ್ದ ಆನಂದ್ ಒಂದೇ ಉಸಿರಿನಲ್ಲಿ ಕಾರಿನತ್ತ ಓಡಿ ಬಂದ. ಕೆಳಗಿಳಿದ ಸೂರ್ಯನಿಗೆ ಒಂದು ಕರಡಿಯಪ್ಪುಗೆ ಅತ್ತಿಗೆಯ ಕಡೆ ಒಂದು ಅಕ್ಕರೆಯ ಭರಿತ ನೋಟ ಕೊಟ್ಟವನು ಲಿಚ್ಚಿಯನ್ನು ಎತ್ತಿಕೊಂಡು ಅವಳನ್ನು ಮುದ್ದಿಸಿ ತನ್ನ ಎದೆಗೊತ್ತಿಕೊಂಡ. ಅವನ ತೇವವಾದ ಕಣ್ಣಂಚು ಅವನಿಗಾದ ಖುಷಿಗೆ ಸಾಕ್ಷಿಯಾಗಿತ್ತು. ಬಾಗಿಲು ದಾಟಿ ಒಳ ಬಂದೊಡನೆ ತನ್ನ ಮಾವನನ್ನು ಕಂಡು ಮೈಥಿಲಿ ದೃಷ್ಟಿ ತಗ್ಗಿಸಿದಳು. ತನ್ನಿಂದಾಗಿ ಈ ಮನೆಯ ಸದಸ್ಯರಿಗಾದ ಗಾಬರಿ, ನೋವಿನ ನೆನಪಾದಾಗ ತಪ್ಪಿತಸ್ಥ ಭಾವನೆ ಅವಳನ್ನು ಕಾಡಿತು. ಆದರೆ ಅವಳ ಮುಖಭಾವದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಹರಿಶ್ಚಂದ್ರರು, ಹೇಗಿದ್ದೀಯ ಮೈಥಿಲಿ? ನೀನು ಲಿಚ್ಚಿ ಇಲ್ಲದೆ ಮನೆ ಖಾಲಿ ಅನಿಸಿತು, ಅಂತೂ ಕ್ಷೇಮವಾಗಿ ಮನೆಗೆ ಬಂದಿಯಲ್ಲ ಎಂದಾಗ ಮೈಥಿಲಿ ಕೈ ಮುಗಿದು, ನನ್ನನ್ನು ಕ್ಷಮಿಸಿ ಮಾವಯ್ಯ, ಆ ಕ್ಷಣದಲ್ಲಿ ನನಗೆ ಬೇರೆ ದಾರಿ ತೋಚಲಿಲ್ಲ, ಅದಕ್ಕೆ ಹಾಗೆ ಹೇಳದೆ ಕೇಳದೆ ಹೊರಟು ಹೋದೆ ಎಂದಳು. ನಿಂದೇನು ತಪ್ಪಿಲ್ಲ ಮಗು, ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ಮಾಡಿದರೇನೋ. ಈಗ ಒಳಗೆ ಹೋಗಿ ಸ್ವಲ್ಪ ಆರಾಮ್ ಮಾಡು, ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ಸುಸ್ತಾಗಿರಬೇಕು ಅಲ್ವಾ? ಅವರು ಸಹಜವಾಗಿ ನುಡಿದಾಗ ಮೈಥಿಲಿಗೆ ನಿರಾಳವೆನಿಸಿತು. ಆಗಲೇ ಸಂಜೆಯಾಗಿದ್ದರಿಂದ ಸೂರ್ಯ ಮತ್ತೆ ಮೈಸೂರಿಗೆ ಹೋಗಲು ಆನಂದ್ ಬಿಡಲಿಲ್ಲ. ಸುಮತಿ ಅವರ ವರ್ತನೆಯಲ್ಲಿ ಮೊದಲಿದ್ದ ಅತಿ ಪ್ರೀತಿ ಕಾಣದಿದ್ದರೂ ಅವರು ಸೂರ್ಯನನ್ನು ಆದರದಿಂದಲೇ ಕಂಡರು. ಮೈಥಿಲಿ ಮತ್ತು ತನ್ನ ಸಂಬಂಧವನ್ನು ಒಪ್ಪಿದ್ದಕ್ಕಾಗಿ ಅವನು ಕೃತಜ್ಞತೆ ಹೇಳಿದ್ದರೆ ಅದಕ್ಕೂ ಸಣ್ಣ ನಗುವಷ್ಟೇ ಉತ್ತರ. ಆದರೆ ವಿನುತ ಮಾತ್ರ ರಾತ್ರಿ ಊಟದ ಸಮಯ ಹೊರತು ಪಡಿಸಿ ಸೂರ್ಯನ ಎದುರಿಗೆ ಸುಳಿಯಲಿಲ್ಲ. ಸೂರ್ಯ ತಾನಾಗಿಯೇ ಮಾತನಾಡಿಸಿದರೂ ಕ್ಲುಪ್ತ ಉತ್ತರ ನೀಡಿ ಸುಮ್ಮನಾದಳು.
ಅವಳಿಗಾದ ನಿರಾಸೆಯ ಅಂದಾಜು ಇದ್ದಿತ್ತಾದ್ದರಿಂದ ಸೂರ್ಯ ಅವಳ ವರ್ತನೆಯ ಬಗ್ಗೆ ತಪ್ಪು ತಿಳಿಯಲಿಲ್ಲ. ಮೈಥಿಲಿ ಮತ್ತು ಲಿಚ್ಚಿಯೊಂದಿಗೆ ಸುಮತಿ ಎಷ್ಟು ಬೇಕೋ ಅಷ್ಟೇ ಮಾತನಾಡುವುದನ್ನು ಕಂಡು ಆನಂದ್ಗೆ ಕೆಡುಕೆನಿಸಿದರು. ಮತ್ತೆ ತನ್ನ ತಾಯಿಯನ್ನು ಕೆಣಕುವ ಮನಸ್ಸಾಗದೆ ಸುಮ್ಮನಾದ. ಹೇಗಿದ್ದರೂ ಇನ್ನು ಕೆಲವೇ ದಿನಗಳಲ್ಲಿ ಮೈಥಿಲಿ ಸೂರ್ಯನ ಅರ್ಧಾಂಗಿಯಾಗಿ ಇಲ್ಲಿಂದ ಹೊರಟು ಹೋಗುತ್ತಾಳಾದ್ದರಿಂದ ಅಲ್ಲಿಯ ತನಕ ಅಮ್ಮನ ಮೌನವೇ ಎಲ್ಲರಿಗೂ ಒಳ್ಳೆಯದು ಎನಿಸತೊಡಗಿತು ಅವನಿಗೆ. ರಾತ್ರಿ ಸಾಕಷ್ಟು ಹೊತ್ತು ಆನಂದ್ನ ಕೋಣೆಯಲ್ಲಿ ಹರಟುತ್ತಾ ಕುಳಿತ ಸೂರ್ಯ ಇನ್ನೇನು ತನ್ನ ಕೋಣೆಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಎದುರಿನ ಮಹಡಿಯ ಕಂಬದ ಬಳಿ ನಿಂತು ಆಗಸದ ಪೂರ್ಣ ಚಂದ್ರನನ್ನು ನೋಡುತ್ತಾ ಮೈಮರೆತು ಹೋಗಿದ್ದ ಮೈಥಿಲಿಯ ದರ್ಶನವಾಯಿತು. ಲಿಚ್ಚಿಗೆ ನಿದ್ರೆ ಬರುವ ತನಕ ಕೋಣೆಯಲ್ಲಿ ಇದ್ದವಳಿಗೆ ಸೂರ್ಯ ಆನಂದ್ನ ಕೋಣೆಗೆ ಹೋಗಿದ್ದಾಗಲಿ ಈಗ ಹೊರಬಂದು ತನ್ನತ್ತ ದೃಷ್ಟಿ ನೆಟ್ಟಿದ್ದಾಗಲಿ ಅರಿವಾಗಲಿಲ್ಲ. ಆಗಸದ ಚಂದ್ರನನ್ನು ನೋಡುತ್ತಿದ್ದರೂ ಅವಳು ಯೋಚಿಸುತ್ತಿದ್ದುದು ಸೂರ್ಯನ ಬಗ್ಗೆ. ಈ ಸೂರ್ಯ ತನ್ನ ಹೆಸರಿಗೆ ತಕ್ಕಂತೆ ತನ್ನ ಬದುಕಿಗೆ ಶಕ್ತಿ ಕೊಡುವ ಸೂರ್ಯನೂ ಹೌದು. ತಂಪಾದ ಪ್ರೀತಿಯ ಬೆಳದಿಂಗಳನ್ನು ಸುರಿಸುವವನು. ಯಾರು ಇಟ್ಟರು ಅವನಿಗೆ ಇಂತಹ ಚಂದದ ಹೆಸರು? ತನ್ನಲ್ಲಿ ಯೋಚಿಸುತ್ತಾ ಮುಗುಳ್ನಗುತ್ತಿದ್ದವಳ ತನ್ಮಯತೆಯನ್ನು ಕಂಡು ತಾನು ತನ್ಮಯನಾಗಿ ಅವಳನ್ನೇ ನೋಡುತ್ತಾ ನಿಂತ ಸೂರ್ಯ ಅದೆಷ್ಟೋ ಹೊತ್ತಿನ ನಂತರ ಮೈಥಿಲಿ ತನ್ನ ಕೋಣೆಯೊಳಗೆ ಹೋದ ನಂತರ ತಾನು ಸದ್ದಿಲ್ಲದಂತೆ ಸರಿದು ಹೋದ. ನಿದ್ರೆ ಬರುವ ತನಕ ನಿದ್ರೆ ಬಂದ ನಂತರವೂ ಆಗಸದ ಬೆಳದಿಂಗಳಲ್ಲಿ ತೊಯ್ದು ಹೋದವಳಂತೆ ನಿಂತಿದ್ದ ಮೈಥಿಲಿಯ ಚಿತ್ರ ಅವನ ಚಿತ್ರದಲ್ಲಿ ಮೂಡಿ ನಿಂತು ತುಟಿಯಲ್ಲಿ ಚಂದದ ಮಂದಹಾಸವನ್ನು ಮೂಡಿಸಿತು. ಮುಂದಿನ ದಿನಗಳು ಕನಸಿನಂತೆ ಕಳೆದು ಹೋಗತೊಡಗಿದವು. ಅಂದು ಕೊಡಗಿನಿಂದ ಬಂದ ಮರುದಿನ ಬೆಳಿಗ್ಗೆ ತುಳಸೀಪುರದಿಂದ ಸೂರ್ಯ ಮೈಸೂರಿಗೆ ಹೊರಟು ನಿಂತಾಗ ಮೈಥಿಲಿಯ ಮುಖ ಮತ್ತೆ ಬಾಡಿ ಹೋಯಿತು. ಇಷ್ಟು ಕಡಿಮೆ ಸಮಯದಲ್ಲಿ ಯಾರನ್ನಾದರೂ ಇಷ್ಟೊಂದು ಹಚ್ಚಿಕೊಳ್ಳಲು ಸಾಧ್ಯವೇ ಎಂಬಷ್ಟು ಸೂರ್ಯ ಅವಳ ಮನಸ್ಸಿಗೆ ಸಮೀಪದವನಾಗಿದ್ದ. ಅದರಲ್ಲೂ ಅವನಿಂದ ದೂರವಾಗಿದ್ದ ಆ 10 ದಿನಗಳಲ್ಲಿ ತನ್ನ ಬದುಕಿನಲ್ಲಿ ಅವನ ಸ್ಥಾನವೇನೆಂಬುದು ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು. ತಾನು ದೂರವಾಗಲು ಕಾರಣವೇನೆಂದು ತಿಳಿಯುತ್ತಲೇ ತನ್ನನ್ನು ಹುಡುಕಿದ ಸೂರ್ಯನ ಪ್ರೀತಿಯ ಆಳಕ್ಕೆ ಅವಳ ಅಂತರಂಗ ಮತ್ತೊಮ್ಮೆ ಸೋತು ಶರಣಾಗಿತ್ತು. ತನ್ನ ಬದುಕಿನ ಸೂರ್ಯ ಹೀಗೆ ತನ್ನಿಂದ ದೂರ ಹೊರಟಿದ್ದು ಸಹಿಸಲಾಗದೆ ಅವಳು ಕಣ್ತುಂಬಿಕೊಂಡಾಗ ಅವಳನ್ನು ಬಳಿಗೆಳೆದುಕೊಂಡ ಸೂರ್ಯ ಇನ್ನಿಲ್ಲದ ಪ್ರೀತಿಯಿಂದ ಅವಳ ತಲೆನೆವರಿಸಿ ಕಣ್ಣೊರೆಸಿ, ನಿಮ್ಮನ್ನು ಬಿಟ್ಟು ಹೋಗೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಮೈತು. ಇನ್ನು ಸರಿಯಾಗಿ 5 ದಿವಸಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಈ ಬಾರಿ ಒಬ್ಬನೇ ಅಲ್ಲ, ನಿನ್ನ ಬಾವಿ ಅತ್ತೆ ಮಾವ ಅಕ್ಕ ಬಾವ ಎಲ್ಲರನ್ನೂ ಕರೆದುಕೊಂಡು ಬರ್ತೀನಿ. ಅಪ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಇಲ್ಲಾಂದರೆ ಇವತ್ತೇ ಎಲ್ಲರೂ ಇಲ್ಲಿಗೆ ಬರ್ತಿದ್ರು. ಅಮ್ಮ ನನ್ನನ್ನು ಬಾ ಅಂತ ಕರೀತಿದ್ದಾರೆ. ನನ್ನ ಹೆಸರಲ್ಲಿ ದೇವಸ್ಥಾನಕ್ಕೆ ಏನೋ ಪೂಜೆ ಕೊಡೋದಿದೆಯಂತೆ. ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಮೈತು. ಅಪ್ಪ ಬಂದ ಕೂಡಲೇ ನಾವು ತುಳಸೀಪುರಕ್ಕೆ ಬರ್ತೀವಿ. ಅಮ್ಮನ ಹತ್ರ ಆದಷ್ಟು ಬೇಗ ಮದುವೆ ಡೇಟ್ ಇಡೋಕೆ ಹೇಳ್ತೀನಿ, ಸರಿನಾ? ಆಮೇಲೆ ನಾನು ನೀನು ಲಿಚ್ಚಿ ಸದಾಕಾಲ ಒಟ್ಟಿಗೆ ಇರೋದು ಅಷ್ಟೆ. ಈಗ ಈ ಅಳುಮುಖ ಬಿಟ್ಟು ಒಂದು ಚಂದದ ನಗು ಕೊಡು ನೋಡೋಣ, ನನ್ನ ಬಂಗಾರಿ ಅಲ್ವಾ. ಈಗಷ್ಟೇ ಲಿಚ್ಚಿ ಮರಿನ ಸಮಾಧಾನ ಮಾಡಿ ನಗಿಸಿ ಬಂದೆ. ಇಲ್ಲಿ ನೋಡಿದ್ರೆ ಇನ್ನೊಂದು ಮಗು ಅಳ್ತಿದೆ. ಆದರೆ ಈ ಮಗುನ ಸಮಾಧಾನ ಮಾಡೋಕೆ ನನ್ನ ಹತ್ರ ಇನ್ನೂ ಬೇರೆ ಉಪಾಯ ಇದೆ ಎನ್ನುತ್ತಾ ಅವಳ ಮುಖದತ್ತ ಬಾಗಿದಾಗ ಮೈಥಿಲಿ ನಾಚಿ ಅವನನ್ನು ದೂರ ಸರಿಸಿದಳು. ಆಹಾ, ನಿನ್ನ ಮುಖದಲ್ಲಿ ಸೂರ್ಯೋದಯ ಕಾಣಿಸ್ತು ನನಗೆ ಮೈ ಸ್ವೀಟ್ ಗರ್ಲ್. ಈಗೇನ ನಗ್ತಾ ಇರಬೇಕು ಆಯಿತಾ? ಆಮೇಲೆ ಈ 10 ದಿನದಲ್ಲಿ ಅರ್ಧ ಹಿಡಿದು ಹೋಗಿದ್ಯಾ. ಈಗ ಇನ್ನು 5 ದಿನದಲ್ಲಿ ನಾನು ವಾಪಸ್ ಬರೋವಾಗ ಮತ್ತೆ ಮೊದಲಿನ ಮೈತು ಆಗಬೇಕು ನೀನು. ಚೆನ್ನಾಗಿ ಊಟ ನಿದ್ರೆ ಮಾಡು. ಸದಾ ನನ್ನ ಬಗ್ಗೆ ಯೋಚಿಸ್ತಾ ಖುಷಿಯಾಗಿ ಇರು. 5 ದಿನ ಅನ್ನೋದು 5 ಕ್ಷಣದ ಹಾಗೆ ಕಳೆದು ಹೋಗುತ್ತೆ, ಸರಿನಾ? ದಿನ ನಾನು ಕಾಲ್ ಮಾಡ್ತೀನಿ, ಅಥವಾ ನಿಂಗೆ ಅನುಕೂಲ ಆದಾಗ ನೀನೇ ಕಾಲ್ ಮಾಡು. ನಾನು 24 ಗಂಟೆಯೂ ನಿನ್ನ ಕರೆಗಾಗಿ ಕಾಯ್ತೀನಿ. ಬಾಯ್ ಮೈತು. ಸೂರ್ಯ ಅವಳನ್ನೊಮ್ಮೆ ಕಣ್ತುಂಬ ನೋಡಿ ಹೊರಟು ಹೋದ. ನಂತರದ ದಿನಗಳು ಮೈಥಿಲಿಯನ್ನು ಮಿಶ್ರ ಭಾವಗಳಲ್ಲಿ ಸಿಲುಕಿತ್ತು. ಇನ್ನೇನು ಸೂರ್ಯನ ಬದುಕಿಗೆ ಸೇರಲಿರುವ ಖುಷಿ, ಹೊಸ ಕುಟುಂಬದ ಜೊತೆ ಹೊಂದಿಕೊಳ್ಳಬೇಕೆಂಬ ಆತಂಕ, ಸೂರ್ಯನ ಅಮ್ಮ ಹೇಗೋ ಏನೋ ತನ್ನನ್ನು ನಿಜವಾದ ಮನಸ್ಸಿನಿಂದ ಒಪ್ಪಿದ್ದಾರೋ ಅಥವಾ ಮಗನಿಗಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೋ ಎಂಬ ಗೊಂದಲ, ಅನುಮಾನ. ಮನೆಯಲ್ಲಿ ತಾನು
ಮಾತನಾಡಿಸಿದರೂ ಸರಿಯಾಗಿ ಪ್ರತಿಕ್ರಿಯಿಸದ ಅತ್ತೆ ಮತ್ತು ವಿನುತ ವರ್ತನೆ ಮನಸ್ಸಿಗೆ ನೀಡುವ ನೋವು. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಎರಡನೇ ಮದುವೆಯಿಂದಾಗಿ ಸಮಾಜದಿಂದ ಬರಬಹುದಾದ ಪ್ರತಿಕ್ರಿಯೆ ಹೇಗಿರಬಹುದು ಎಂಬ ಭಯ. ಸೂರ್ಯ ದಿನಕ್ಕೆ 2-3 ಬಾರಿ ಕರೆ ಮಾಡಿ ಮಾತನಾಡುತ್ತಿದ್ದ. ಪೂಜಾ 2 ಬಾರಿ ಕರೆ ಮಾಡಿ ಅಕ್ಕರೆ ಪ್ರೀತಿಯಿಂದ ಮಾತನಾಡಿದರು. ಆದರೂ ಮೈಥಿಲಿಯ ತಳಮಳ ನಿಲ್ಲದು. ಸಹಜ ತಾನೆ. ಮೊದಲ ಬಾರಿಗೆ ಮದುವೆಯಾಗುವ ಸಂದರ್ಭ, ಒಂದು ಮಗುವಿನ ತಾಯಿಯಾದ ನಂತರ ಆಗುತ್ತಿರುವ ಎರಡನೇ ಮದುವೆಯ ಸಂದರ್ಭ, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅದೇಕೋ ಮೈಥಿಲಿಗೆ ತನ್ನ ಅಪ್ಪ ಅಮ್ಮನ ನೆನಪು ಇನ್ನಿಲ್ಲದಂತೆ ಕಾಡತೊಡಗಿತು. ಇಂತಹ ಪರಿಸ್ಥಿತಿಯಲ್ಲಿ ತನ್ನವರೆಂದು ಯಾವುದಾದರೂ ಒಂದು ಹೆಣ್ಣು ಜೀವ ಜೊತೆಗಿದ್ದು ತನಗೆ ಮಾನಸಿಕ ಬೆಂಬಲ ನೀಡುವಂತಿದ್ದರೆ ಎಷ್ಟು ಚೆನ್ನಾಗಿತ್ತು. ತನ್ನನ್ನು ಇಷ್ಟೊಂದು ಪ್ರೀತಿಸುವ ಆನಂದ್ ಅಣ್ಣನೊಂದಿಗೆ ತನ್ನ ತಳಮಳಗಳನ್ನು ಮೈಥಿಲಿ ಹೇಳಿಕೊಳ್ಳಲಾರದೆ ಹೋದಳು. ಇವಳ ಆತಂಕಕ್ಕೆ ಕಾರಣ ತಿಳಿಯದಿದ್ದರೂ ಆನಂದ್ ಮನೆಯಿಂದ ಎಲ್ಲೂ ಹೋಗದೆ ಸದಾ ಮೈಥಿಲಿಯ ಜೊತೆಗಿರುತ್ತಿದ್ದ. ತನ್ನ ಅಮ್ಮನ ಬುದ್ಧಿಯ ಬಗ್ಗೆ ಅವನಿಗೆ ಅಷ್ಟೇನು ಭರವಸೆ ಇಲ್ಲ. ಸದಾ ಅವರ ಸುತ್ತಮುತ್ತ ಸುಳಿಯುತ್ತಾ ಅವರನ್ನು ಪ್ರೀತಿಯಿಂದ ಕಾಣುತ್ತಾ ಅವರ ವಕ್ರದೃಷ್ಟಿ ಮೈಥಿಲಿಯತ್ತ ಸಾಗದಂತೆ ತಡೆಯುತ್ತಿದ್ದ. ಆದರೂ ಮೈಥಿಲಿಯ ಮುಖದಲ್ಲಿ ಕಾಣುವ ಸೂಕ್ಷ್ಮವಾದ ಚಿಂತೆ ಅವನ ಕಣ್ಣಿಗೂ ಬಿದ್ದಿತ್ತು. ಮತ್ತು ಇದಕ್ಕೆ ಪರಿಹಾರವೆಂಬಂತೆ ಅವನು ಅಂಬಿಕಾಗೆ ಕರೆ ಮಾಡಿ ಹೇಗಾದರೂ 3-4 ದಿನದ ಮಟ್ಟಿಗೆ ತುಳಸೀಪುರಕ್ಕೆ ಬರುವಂತೆ ಕೋರಿದ. ಅವನ ಕರೆಗೆ ಸ್ಪಂದಿಸಿದ ಅಂಬಿಕಾ, ಸೂರ್ಯನ ಮನೆಯವರು ಬರುವ 1 ದಿನದ ಮೊದಲು ತುಳಸೀಪುರಕ್ಕೆ ಬಂದಾಗ ಅವಳನ್ನು ಕಂಡೊಡನೆ ಮೈಥಿಲಿಯ ದುಃಖದ ಕಟ್ಟೆ ಒಡೆಯಿತು. ತನ್ನ ಕೋಣೆಯಲ್ಲಿ ಅವಳ ತೆಕ್ಕೆಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ಮೈಥಿಲಿಯನ್ನು ಕಂಡು ಅಂಬಿಕಾ ಗಾಬರಿಗೊಂಡರು. ಅವಳ ದುಃಖ ಸಮಾನವಾಗುವ ತನಕ ಸುಮ್ಮನೆ ಅವಳ ಬೆನ್ನು ನೆವರಿಸುತ್ತಾ ಕುಳಿತಳು. ಅದೆಷ್ಟು ಹೊತ್ತಿನ ನಂತರ ಮೈಥಿಲಿ ಶಾಂತಳಾದಳು. ತನ್ನ ಪ್ರಾಣ ಸ್ನೇಹಿತೆಯ ಮಡಿಲಿಗೆರಗಿ ಅವಳು ತನ್ನ ಮನಸ್ಸಿನ ತಳಮಳಗಳನ್ನೆಲ್ಲ ತೆರೆದಿಡುತ್ತಿದ್ದರೆ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಬಾಳಲ್ಲಿ ತಾಯಿ ಅಥವಾ ಪ್ರೀತಿಸುವ ಸಹೋದರಿಯರ ಸ್ಥಾನ ಎಷ್ಟು ಮುಖ್ಯ ಎನಿಸಿ ಅಂಬಿಕಾ ತಾನು ಅನಿಗಣ್ಣಾದಳು. ಮೈಥಿಲಿಯ ಪ್ರತಿ ಸಂದೇಹಕ್ಕೂ ಅವಳ ಬಳಿ ಸಕಾರಾತ್ಮಕ ಉತ್ತರವಿತ್ತು. ಅಂದು ಮೈಥಿಲಿ ಕಾಣೆಯಾದಾಗ ಸೂರ್ಯ ಆನಂದ್ ಇಬ್ಬರ ತಳಮಳ, ಅವಳನ್ನು ಹುಡುಕಲು ಅವರು ಮನಪೂರ್ವಕವಾಗಿ ಮಾಡಿದ ಪ್ರಯತ್ನ, ಜೊತೆಗೆ ತಮ್ಮಿಂದ ಹಾಳಾದ ಮಗನ ಜೀವನ ತಾವೇ ಸರಿ ಮಾಡಬೇಕೆಂಬ ಸೂರ್ಯನ ಅಮ್ಮನ ಕಾಳಜಿ ಎಲ್ಲವೂ ಕಲ್ಮಶಗಳಿಗೆ ಹೊರತಾಗಿದ್ದು. ಸುಮತಿ ಮತ್ತು ವಿನುತ ಹೊರತಾಗಿ ಉಳಿದೆಲ್ಲರೂ ಪ್ರಿಯ ಸಂಬಂಧವನ್ನು ಮನದಾಳದಿಂದ ಒಪ್ಪಿದ್ದಾರೆ ಎಂದು ಅವಳು ಬಿಡಿಸಿ ಬಿಡಿಸಿ ಹೇಳಿದ ಮೇಲೆ ಮೈಥಿಲಿಗೆ ಕೊಂಚ ನೆಮ್ಮದಿ ಅನಿಸಿತು. ಮರುದಿನ ಬೆಳಗ್ಗೆ ತುಳಸೀಪುರದ ಮನೆಯಲ್ಲಿ ಹರಿಶ್ಚಂದ್ರರು ಮತ್ತು ಆನಂದ್ ಸಡಗರದಿಂದ ಓಡಾಡುತ್ತಾ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬರಲಿರುವ ತಮ್ಮ ಭಾವಿ ಬೀಗರಿಗಾಗಿ ಕಾಯುತ್ತಿದ್ದರು. ಆನಂದ್ 2 ದಿನಗಳಿಂದ ತನ್ನ ತಾಯಿಯ ತಲೆಯನ್ನು ತನ್ನಿಂದ ಆದಷ್ಟು ತುಂಬಿದ್ದರಿಂದ ಸುಮತಿ ಸಂತಸದಿಂದ ಅಲ್ಲದಿದ್ದರೂ ಸಮಾಧಾನದಿಂದ ಮಧ್ಯಾಹ್ನದ ಅಡುಗೆಗೆ 1-2 ಆಳುಕಾಳುಗಳ ಜೊತೆ ತೊಡಗಿಸಿಕೊಂಡಿದ್ದರು. ವಿನುತಾ ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ತನ್ನ ಕೋಣೆಯಲ್ಲಿ ಯಾವುದೋ ಕಾದಂಬರಿ ಹಿಡಿದು ಕುಳಿತಿದ್ದಳು. ಇತ್ತ ಮೈಥಿಲಿಯನ್ನು ಅಲಂಕರಿಸಲು ಕುಳಿತ ಅಂಬಿಕಾ ಮೈಥಿಲಿ ಅದು ಬೇಡ ಇದು ಬೇಡ ಎಂಬ ಸಂಕೋಚ ಭರಿತ ನಕಾರಗಳಿಗೆ ಸೋತು ಹೋಗಿ, ಮೈತು ಇವತ್ತು ನಿನ್ನ ಓದು ಪರೀಕ್ಷೆ ಕಣೆ, ಭಾವಿ ಅತ್ತೆ ಮಾವನ ಎದುರಿಗೆ ಹೀಗೆ ಒಡ್ಡೊಡ್ಡಾಗಿ ಹೋಗಬಾರದು ಎಂದಾಗ ಮೈಥಿಲಿ ನಸುನಕ್ಕಳು. ಅಂಬಿ, ಸೂರ್ಯ ನನ್ನನ್ನು ನಾನು ಇರೋ ಹಾಗೆ ಒಪ್ಪಿಕೊಂಡಿದ್ದಾರೆ. ಇನ್ನು ಪೂಜಾ ಅಕ್ಕ ಚರಣಣ್ಣ ಕೂಡ ನನ್ನನ್ನು ಹೀಗೆ ಸಿಂಪಲ್ ಆಗಿರುವಾಗ ನೋಡಿದ್ದಾರೆ. ಈಗ ಅತ್ತೆ ಮಾವನ ಎದುರಿಗೂ ನಾನು ಹೀಗೆ ಹೋಗ್ತೀನಿ. ಮೈಥಿಲಿಯ ಮಾತಿಗೆ ಏನು ಹೇಳಬೇಕೋ ತೋಚಲಿಲ್ಲ ಅಂಬಿಕಾಗೆ. ಅಂತೂ ಮೈಥಿಲಿ ನೀಲಿ ಬಣ್ಣದ ಸಣ್ಣ ಅಂಚಿನ ಸೀರೆಯುಟ್ಟು ಸರಳವಾಗಿ ಅಲಂಕರಿಸಿಕೊಂಡು ಸಿದ್ಧರಾದಾಗ ಅವಳ ಮುಖದಲ್ಲಿ ಕಾಣುತ್ತಿದ್ದ ಯಾವುದೋ ಒಂದು ಮಿಂಚನ್ನು ಕಂಡ ಅಂಬಿಕಾ, ನಿನ್ನ ಮಾತು ನಿಜಮಾಯಿತು. ನಿನ್ನ ಸರಳತೆಯೇ ನಿನಗೆ ಆಭರಣ. ನಿನ್ನ ಮುಖದ ಈ ನಗುವಿನ ಮುಂದೆ ಬೇರೆ ಯಾವ ಅಲಂಕಾರದ ಅಗತ್ಯ ಇಲ್ಲ ಎಂದಳು. ಕಡೆಗೂ 11 ಗಂಟೆಯ ಹೊತ್ತಿಗೆ ಸೂರ್ಯನ ಮನೆಯವರು ಕಾರು ತುಳಸೀಪುರದ ಅಂಗಳದಲ್ಲಿ ನಿಂತಾಗ ಮೈಥಿಲಿ ಕಾತುರದಿಂದ ತನ್ನ ಕೋಣೆಯ ಕಿಟಕಿಯಿಂದ ನೋಡಿದರೆ ತನ್ನ ತಂದೆ ತಾಯಿಯ ಅಣ್ಣ ಅತ್ತಿಗೆಯರ ಸಮೇತ ಬರುತ್ತಿದ್ದ ಸೂರ್ಯ ಕಾಣಿಸಿದ. ಜೊತೆಗೆ ಅವರನ್ನು ಸ್ವಾಗತಿಸುತ್ತಿದ್ದ ಹರಿಶ್ಚಂದ್ರರು, ಸುಮತಿ ಮತ್ತು ಆನಂದ್. ಎಲ್ಲರ ಮುಂದೆ ನಡೆದಾಗ ಸೂರ್ಯ ಯಾಕೋ ತಲೆ ಎತ್ತಿ ಮೇಲೆ ನೋಡಿದ. ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದ ಮೈಥಿಲಿ ಕಣ್ಣಿಗೆ ಬಿದ್ದೊಡನೆ ಅವನ ಮುಖ ಅರಳಿತು. ಎಂಬಂತೆ ಅವನು ಕೈಯಾಡಿಸಿದಾಗ ತಾನು ಪ್ರತಿಯಾಗಿ ಕೈಯಾಡಿಸಿದ ಮೈಥಿಲಿಯ ಕೆನ್ನೆಯ ರಂಗು ಕಂಡ ಅಂಬಿಕಾ ಅವಳನ್ನು ಇನ್ನಷ್ಟು ಗೋಳು ಇದ್ದುಕೊಂಡು ಮುಖವನ್ನು ಕೆಂದಾವರೆಯನ್ನಾಗಿಸಿದ್ದಳು. ಒಳಬಂದು ಎಲ್ಲರೊಡನೆ ಕುಶಲೋಪರಿ ವಿಚಾರಿಸಿ ಕಾಫಿ ಫಲಹಾರ ಸೇವನೆಯ ನಂತರ ಸೀದಾ ಹರಿಶ್ಚಂದ್ರರ ಬಳಿ ನಡೆದ ಅನ್ನಪೂರ್ಣೇಶ್ವರಿ, ಅಣ್ಣ
ಮುಂದಿನ ಮಾತುಕತೆ ನಡೆಯುವ ಮುನ್ನ ನಾನು ಒಮ್ಮೆ ಮೈಥಿಲಿಯ ಬಳಿ ಮಾತನಾಡಬಹುದಾ ಎಂದಾಗ ಎಲ್ಲರ ಹುಬ್ಬು ಮೇಲೇರಿತು. ನನ್ನ ಭಾವಿ ಸೊಸೆಯನ್ನು ಒಮ್ಮೆ ನೋಡಿ ಮಾತನಾಡಬೇಕು ಅಷ್ಟೆ, ಗಾಬರಿಯಾಗುವಂಥದ್ದು ಏನೂ ಇಲ್ಲ. ಮತ್ತೆ ಅನ್ನಪೂರ್ಣೇಶ್ವರಿ ಮುಗುಳ್ನಕ್ಕು ನುಡಿದಾಗ ಅವರು ಬೇಡ ಎನ್ನಲಾರದೆ ಹೋದರು. ಅದಾದ 2 ನಿಮಿಷದಲ್ಲಿ ತನ್ನ ಕೋಣೆಯ ಬಾಗಿಲಿಗೆ ಬಂದು ನಿಂತ ಅವರನ್ನು ಕಂಡ ಮೈಥಿಲಿ ಗಡಿಬಿಡಿ ಗಾಬರಿಯಿಂದ ಎದ್ದು ನಿಂತಳು. ತನ್ನ ಸೂರ್ಯನ ಅಮ್ಮನನ್ನು ಈ ಮೊದಲು ಅವಳು ನೋಡಿದ್ದು ಕೇವಲ ಫೋಟೋದಲ್ಲಿ ಮಾತ್ರ. ಒಲವು ಆರಂಭವಾದ ಮೇಲೆ ಒಮ್ಮೆ ತನ್ನ ಮೊಬೈಲ್ನಲ್ಲಿದ್ದ ಫ್ಯಾಮಿಲಿ ಪಿಕ್ಚರ್ ತೋರಿಸುವಾಗ ಅದರಲ್ಲಿ ಮೊದಲ ಬಾರಿಗೆ ಸೂರ್ಯನ ಅಮ್ಮನ ದರ್ಶನವಾಗಿತ್ತು. ಅಂದು ಅವರ ಬಗ್ಗೆ ಹೆಚ್ಚೇನು ಹೇಳಿರಲಿಲ್ಲ ಅವನು. ಆದರೆ ಇತ್ತೀಚೆಗೆ ಅವರ ಕಾರಣದಿಂದಲೇ ತನ್ನ ಸೂರ್ಯನ ಪ್ರೀತಿಗೆ ಅತ್ತೆಯಿಂದ ಒಪ್ಪಿಗೆ ಸಿಕ್ಕ ನಂತರ ಕೊಡಗಿನಿಂದ ಹಿಂತಿರುಗುವಾಗ ತನ್ನ ತಾಯಿಯ ಒಂದಷ್ಟು ಫೋಟೋಗಳನ್ನು ಮೈಥಿಲಿಗೆ ತೋರಿಸಿದ. ಈ ಬಾರಿ ಪ್ರೀತಿ ಮತ್ತು ಹೆಮ್ಮೆಯಿಂದ, ನಾನು ಒಳಗೆ ಬರಬಹುದಾ ಮೈಥಿಲಿ? ಅನ್ನಪೂರ್ಣೇಶ್ವರಿಯವರ ಧ್ವನಿ ಕೇಳಿದಾಗ ಅವರನ್ನೇ ನೋಡುತ್ತಾ ನಿಂತಿದ್ದ ಮೈಥಿಲಿ ಒಮ್ಮೆ ಸಣ್ಣಗೆ ಬೆಚ್ಚಿ ಬನ್ನಿ ಅಮ್ಮ ಎಂದಳು. ಅವರು ಒಳ ಬಂದೊಡನೆ ಮೈಥಿಲಿಯ ಜೊತೆಗಿದ್ದ ಅಂಬಿಕಾ ಅವರಿಗೆ ನಮಸ್ತೆ ಹೇಳಿ, ಮೈತು ನಾನು ಈಗ ಬಂದೆ ಎಂದವಳೆ ಮೈಥಿಲಿ ಬಾಯಿ ತೆರೆಯುವ ಮುನ್ನವೇ ಅಲ್ಲಿಂದ ಹೊರಟು ಹೋದಳು. ಕೋಣೆಯಲ್ಲಿ ತಾವಿಬ್ಬರೇ ಉಳಿದಾಗ ಅಪರಿಚಿತತೆಯಿಂದಲೋ ಏನೋ ಮೈಥಿಲಿಯ ಚಡಪಡಿಕೆ ಇನ್ನೂ ಹೆಚ್ಚಾಯಿತು. ಏನು ಮಾತನಾಡಲಾರದೆ ಸುಮ್ಮನೆ ಬಾಗಿ ಅವರಿಗೆ ನಮಸ್ಕರಿಸಿ ಅವಳು ಕತ್ತು ಕೆಳಗೆ ಮಾಡಿ ನಿಂತಾಗ ಅವಳನ್ನೇ ನೋಡುತ್ತಿದ್ದ ಅವರ ಮುಖದಲ್ಲಿ ನಸುನಗು ಮೂಡಿತು. ಸರಳವಾದ ಸೀರೆ, ಅದಕ್ಕಿಂತಲೂ ಸರಳವಾಗಿ ಅಲಂಕಾರ, ನೀಳ ಜಡೆ, ತಗ್ಗಿಸಿದ ಮುಖದಲ್ಲಿ ಕಾಣುವ ಅವ್ಯಕ್ತ ಭಯ, ಒಟ್ಟಾರೆ ಮೊದಲ ನೋಟದಲ್ಲೇ ಸುಸಂಸ್ಕೃತ ಹುಡುಗಿ ಎನಿಸುವ ಅವಳೆಡೆಗೆ ತನ್ನ ಮಗ ಆಕರ್ಷಿತನಾಗಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಎನಿಸಿತು ಅವರಿಗೆ. ಮೈತು ಇಲ್ಲಿ ಬಾ, ನನ್ನ ಪಕ್ಕದಲ್ಲಿ ಕೂತ್ಕೋ, ಅವರು ಮೃದು ಧ್ವನಿಯಲ್ಲಿ ಕರೆದಾಗ ಒಮ್ಮೆ ತಲೆ ಎತ್ತಿದ ಮೈಥಿಲಿ ನಿಧಾನವಾಗಿ ನಡೆದು ಅವರ ಬಳಿ ಕುಳಿತಳು. ಆದರೆ ತಗ್ಗಿದ್ದ ದೃಷ್ಟಿ ಮಾತ್ರ ಮೇಲೇಳಲೊಲ್ಲದು. ಯಾಕೆ ಎಷ್ಟೊಂದು ಗಾಬರಿಯಾಗಿದ್ದೀಯಾ? ನನ್ನ ಮುಖ ಅಷ್ಟೊಂದು ಭಯಾನಕವಾಗಿದೆಯಾ? ಮೈಥಿಲಿಯ ಸಂಕೋಚ ಕಂಡ ಅವರು ಕೀಟಲೆ ಧ್ವನಿಯಲ್ಲಿ ಕೇಳಿದಾಗ ಮೈಥಿಲಿ ಆತುರದಿಂದ ಇಲ್ಲವೆಂಬಂತೆ ತಲೆಯಾಡಿಸಿದಳು. ಮತ್ತೆ ಯಾಕೆ ನನ್ನ ಮುಖ ನೋಡ್ತಿಲ್ಲ? ಎದುರಿಗಿರೋದು ಸೂರ್ಯ ಅಲ್ಲ, ಅವನ ಅಮ್ಮ. ಯಾಕೆ ಇಷ್ಟೊಂದು ನಾಚಿಕೆ? ಮತ್ತೆ ಅವರು ರೇಗಿಸಿದಾಗ ಮೈಥಿಲಿಯ ಕೆನ್ನೆ ಓಕುಳಿಯಾಯಿತು. ಮೆಲ್ಲಗೆ ತಲೆ ಎತ್ತಿ ನೋಡಿದರೆ ತನ್ನ ಪ್ರೀತಿಯ ಹುಡುಗನ ಹೋಲಿಕೆ ಇರುವ ಸುಂದರ ಸ್ತ್ರೀ. ಸೂರ್ಯನ ಒಳಪು ಕಣ್ಣು, ಚೂಪು ಮೂಗು ತೇಟ್ ಅವನ ಅಮ್ಮನಂತೆಯೇ. ಅವರ ಕಣ್ಣಲ್ಲಿ ಕಾಣುತ್ತಿದ್ದ ಸರಳ ಸ್ನೇಹ ಭಾವ ಮೈಥಿಲಿಯ ಸಂಕೋಚ ತಕ್ಕ ಮಟ್ಟಿಗೆ ದೂರ ಮಾಡತೊಡಗಿತು. ನಿನ್ನನ್ನು ನೋಡಿ ಒಮ್ಮೆ ಮಾತನಾಡಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ ಮೈತು? ಅಂತೂ ಇವತ್ತು ದಿನ ಕೂಡಿ ಬಂತು. ಯಾವಾಗ ನನ್ನ ಸೂರ್ಯನ ಕಣ್ಣಲ್ಲಿ ನಿನ್ನ ಪ್ರೀತಿಯ ಬಿಂಬ ನೋಡಿದ್ನೋ ಅಂದೇ ನಿನ್ನ ಮೇಲೆ ನನಗೆ ಅಕ್ಕರೆ ಹುಟ್ಟಿತು. ಬದುಕಿನ ಮೇಲೆ ಆಸೆಯನ್ನು ಕಳೆದುಕೊಂಡಿದ್ದ ನನ್ನ ಸೂರ್ಯನನ್ನು ಇಷ್ಟೊಂದು ಬದಲಾಯಿಸಿದ ಹುಡುಗಿ ಯಾರಪ್ಪ ಅನ್ನೋ ಕುತೂಹಲ ಕೂಡ ಮೂಡಿತು. ಈ ಮೊದಲು ಇಲ್ಲಿಗೆ ಬಂದಿದ್ದ ಪೂಜಾ ನಿನ್ನ ಒಂದಷ್ಟು ಫೋಟೋಗಳನ್ನು ತಂದಿದ್ಲು. ಅವುಗಳನ್ನು ನೋಡಿದಾಗ ಪೂಜಾ ನಿನ್ನ ಬಗ್ಗೆ ಮಾತನಾಡುವಾಗ ನನ್ನ ಸೂರ್ಯನಿಗೆ ಅವನ ಬದುಕಿನ ದುರಂತ ನಡೆಯೋ ಮುನ್ನ ನಾನು ಯಾವ ತರಹದ ಹುಡುಗಿ ಸಿಗಬೇಕು ಅಂತ ಕಲ್ಪನೆ ಮಾಡಿಕೊಂಡಿದ್ನೋ ಅವಳೇ ನೀನು ಅನಿಸೋಕೆ ಶುರುವಾಯಿತು. ನನ್ನ 2 ಮಕ್ಕಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಮೈಥಿಲಿ. ಚರಣ್ ತುಂಬ ಶಾಂತ ಸ್ವಭಾವದವನು. ಅವನ ಬದುಕಿನಲ್ಲಿ ಎಂತಹ ಹುಡುಗಿ ಬಂದರೂ ಅವನು ಹೊಂದಿಕೊಂಡು ಹೋಗಬಲ್ಲ. ಅದೃಷ್ಟಕ್ಕೆ ಅವನನ್ನು ನನಗಿಂತಲೂ ಹೆಚ್ಚು ಅಕ್ಕರೆಯಿಂದ ಕಾಣುವ ಹೆಂಡತಿ ಸಿಕ್ಕಿದ್ದಾಳೆ ಅವನಿಗೆ. ಆದರೆ ನನ್ನ ಸೂರ್ಯ ಸುಡುವ ಸೂರ್ಯನೇ, ತಂಪೆರೆಯೋ ಚಂದ್ರ ಕೂಡ ಹೌದು. ಅವನನ್ನು ಸಂಭಾಳಿಸೋಕೆ ಒಂದು ಬೇರೆಯದೇ ಮನಸ್ಥಿತಿ ಬೇಕು. ನಿನ್ನ ಬಗ್ಗೆ ನಾನು ಕೇಳಿರೋ ಅಷ್ಟು ವಿಷಯಗಳಲ್ಲಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳಿಗೆ ನೀನು ಪ್ರತಿಕ್ರಿಯಿಸಿದ ರೀತಿಯಲ್ಲಿ ನಿನಗೆ ಆ ಶಕ್ತಿ ಇದೆ ಅನ್ನೋ ಭರವಸೆ ಕಾಣಿಸಿದೆ ನನಗೆ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಈಗ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬಹುದಾ? ನಿಮಗೆ ಅಭ್ಯಂತರವಿಲ್ಲ ಅಂದರೆ ಮಾತ್ರ. ಅವರೇನು ಕೇಳುವರು ಎಂಬ ಸಣ್ಣ ಆತಂಕವಾದರೂ ಮೈಥಿಲಿಯ ಕಣ್ಣಲ್ಲಿ ಸಮ್ಮತಿ ಇತ್ತು. ಮೈಥಿಲಿ, ಮೊನ್ನೆ ಸೂರ್ಯ ಮೈಸೂರಿಗೆ ಬಂದ ಮೇಲೆ ನಾನು ಅವನ ಹತ್ರ ಅಂಬಿಕಾಳ ನಂಬರ್ ಪಡೆದುಕೊಂಡು ಅವಳನ್ನು ಭೇಟಿ ಮಾಡಿದೆ. ನಿನ್ನ ಬಗ್ಗೆ ಎಲ್ಲ ಗೊತ್ತಿರುವ ಅವಳ ಹತ್ರ ಒಮ್ಮೆ ಮಾತನಾಡಬೇಕು ಅಂತ ಅನಿಸ್ತು ನನಗೆ. ಅವಳಿಂದ ನಿನ್ನ ಸಂಪೂರ್ಣ ಹಿನ್ನೆಲೆ ತಿಳಿದ ಮೇಲೆ ನಿನ್ನ ಮೇಲೆ ಪ್ರೀತಿಯ ಜೊತೆಗೆ ಗೌರವ ಕೂಡ ಮೂಡ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ನೋವುಗಳನ್ನು ಅನುಭವಿಸಿದ್ದೀಯಾ ನೀನು. ಆದರೂ ನಿನ್ನ ಈ ತಾಳ್ಮೆ, ಕುಟುಂಬದ ಮೇಲೆ ನಿನಗಿರುವ ಕಾಳಜಿ, ಬೇರೆಯವರನ್ನು ನೋಯಿಸಬಾರದು ಎನ್ನುವ ನಿನ್ನ ಸಂಸ್ಕಾರ ನನ್ನನ್ನು ಇನ್ನಿಲ್ಲದಂತೆ ಪ್ರಭಾವಿಸಿದೆ. ಆಗಲೇ ನನ್ನ ಮನಸ್ಸು 100ಕ್ಕೆ 100 ನೀನು ನನ್ನ ಸೂರ್ಯನಿಗೆ ತಕ್ಕ ಜೊತೆ ಅಂತ ಒಪ್ಪಿಕೊಂಡಿತ್ತು. ಈಗ ಪ್ರಾಮಾಣಿಕವಾಗಿ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಮದುವೆಯ ನಂತರ ನನ್ನ ಸೂರ್ಯನನ್ನು ಸದಾ ಖುಷಿಯಿಂದ ಇರೋ ಹಾಗೆ ನೋಡಿಕೊಳ್ತೀಯಾ? ನಿನ್ನ ಹಳೆಯ ಬದುಕಿನ ಪ್ರಭಾವದಿಂದ ಸಂಪೂರ್ಣ ಹೊರಬಂದು ನನ್ನ ಸೂರ್ಯನನ್ನು ಕಾಯ ವಾಚ ಮಾನಸ ಒಪ್ಪಿಕೊಳ್ಳುತ್ತೀಯಾ? ನನ್ನ ಈ ಪ್ರಶ್ನೆ ಸ್ವಲ್ಪ ಕಠಿಣ ಅನಿಸಬಹುದು ನಿನಗೆ, ಆದರೆ ಇದು ಎತ್ತ ತಾಯಿಯ ತಳಮಳ ಅಷ್ಟೆ. ಯಾವ ಗೊಂದಲಗಳು ಇಲ್ಲದೆ ನನ್ನ ಸೂರ್ಯನ ಬದುಕಲ್ಲಿ ಸಂಪೂರ್ಣವಾಗಿ ಬೆರೆಯೋ ಅಂಥ ಶಕ್ತಿ ನಿನಗಿದೆಯಾ? ಅವರ ಪ್ರಶ್ನೆಯ ಅರ್ಥ ಮೈಥಿಲಿಗೆ ಸ್ಪಷ್ಟವಾಗಿ ತಿಳಿಯಿತು.
2 ವರ್ಷಗಳ ಕಾಲ ತನ್ನ ಜೀವನಕ್ಕೆ ಅರ್ಧ ಹಕ್ಕುದಾರನಾಗಿದ್ದ ಭರತ್ನ ನೆನಪುಗಳನ್ನು ಮೀರಿ ಸೂರ್ಯನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ತನ್ನಿಂದ ಸಾಧ್ಯವೇ ಎಂಬ ತಳಮಳ ಸೂರ್ಯ ಅಮ್ಮನದ್ದು. ತಾಯಿ ಹೃದಯಕ್ಕೆ ಅದು ಸಹಜ ಕೂಡ. ತನ್ನ ಊಹೆ ಸರಿಯಾಗಿದ್ದರೆ ಇವರು ಸೂರ್ಯನನ್ನು ಕೂಡ ಇದೇ ಪ್ರಶ್ನೆ ಕೇಳಿರುತ್ತಾರೆ. ಅವಳ ಗಾಢ ಮೌನ ಕಂಡ ಅನ್ನಪೂರ್ಣೇಶ್ವರಿ, ಮೈಥಿಲಿ, ಯಾಕಿಷ್ಟು ಮೌನವಾದೆ? ನಾನೇನಾದರೂ ತಪ್ಪು ಮಾತಾಡಿದ್ನಾ ಎಂದರು. ಧ್ವನಿಯಲ್ಲಿ ತಾನವಳನ್ನು ನೋಯಿಸಿದ್ನೇನೋ ಅನ್ನುವ ಆತಂಕವಿತ್ತು. ಇಲ್ಲ ಅಮ್ಮ, ಒಬ್ಬ ತಾಯಿಯಾಗಿ ನಿಮ್ಮ ಈ ಆತಂಕ ಸಹಜ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇನ್ನು ನಿಮ್ಮ ಪ್ರಶ್ನೆ ಉತ್ತರ. ಭರತ್ ಮತ್ತು ಸೂರ್ಯ ಇಬ್ಬರು ನನ್ನ ಬದುಕಿನಲ್ಲಿ ಪಡೆದ ಜಾಗ ಬೇರೆ ಬೇರೆ. ಒಂದು ಅನಿವಾರ್ಯತೆಯಿಂದ ಆರಂಭವಾಗಿ ಕ್ರಮೇಣ ಪರಸ್ಪರ ಗೌರವದಿಂದ ಬಯಸಿ ಬಂಧನ. ಇನ್ನೊಂದು ಮನಸ್ಸು ಇಷ್ಟಪಟ್ಟು ಒಪ್ಪಿಕೊಂಡು ಬಯಸಿ ಬೆಸೆಯುತ್ತಿರುವ ಬಂಧನ. ಎರಡಕ್ಕೂ ವ್ಯತ್ಯಾಸವಿದೆ. ಸೂರ್ಯಗೆ ನನ್ನ ಬದುಕಲ್ಲಿ ನಾನು ಯಾರ ಸ್ಥಾನವನ್ನು ಕೊಡುತ್ತಿಲ್ಲ. ಸೂರ್ಯ ಕೇವಲ ಸೂರ್ಯ ಆಗಿ ನನ್ನ ಪ್ರೀತಿಯಾಗಿ ನನ್ನ ಬದುಕಿಗೆ ಬರ್ತಿದ್ದಾರೆ ಅಷ್ಟೆ. ಈ ವಿಷಯದಲ್ಲಿ ನನಗೆ ಸ್ಪಷ್ಟತೆ ಇದೆ. ಅವಳ ಮಾತಿನಲ್ಲಿ ಇದ್ದ ಖಚಿತತೆ, ಸ್ಪಷ್ಟತೆ ಕಂಡ ಅನ್ನಪೂರ್ಣೇಶ್ವರಿ ಖುಷಿಯಿಂದ ಅವಳನ್ನು ಆಲಿಂಗಿಸಿಕೊಂಡು, ನನ್ನ ಮನಸ್ಸಿನ ಸಣ್ಣ ಭಾರ ಇಳಿತು ಮೈತು. ನನ್ನ ಸೂರ್ಯ ನಿನ್ನ ಜೊತೆ ಸದಾ ಸಂತೋಷವಾಗಿರುತ್ತಾನೆ. ನನಗೆ ಗ್ಯಾರಂಟಿ ಇದೆ. ಕಡೆಗೂ ನನ್ನ ಕುಟುಂಬ ಪರಿಪೂರ್ಣ ಆಗೋ ಕಾಲ ಬಂದೇ ಬಿಡ್ತು. ಆ ದೇವರು ಕೊನೆಗೂ ನನ್ನ ಖುಷಿಯನ್ನು ನನಗೆ ಮರಳಿಕೊಟ್ಟ. ಇನ್ನು ನನಗೆ ಆಗಲೇ 2 ಗಂಡು, 1 ಹೆಣ್ಣು ಮಗಳಿದ್ದಾಳೆ. ನೀನು ನನ್ನ 2ನೇ ಮಗಳಾಗಿ ಬರ್ತಿದೀಯ. ಇಂದಿನಿಂದ ನಿನ್ನ ಪಾಲಿಗೆ ಅತ್ತೆಯಾಗಿ ಅಲ್ಲ, ತಾಯಿಯಾಗಿ ನಾನು ಇರ್ತೀನಿ ಎಂದಾಗ ಮೈಥಿಲಿಯ ಕಣ್ಣಲ್ಲಿ ನಿಲ್ಲದ ಆನಂದ ಬಾಷ್ಪ. ಅತ್ತೆ ಸೊಸೆ ಇಬ್ಬರು ಮಾತು ಮುಗಿಸಿ ನಗುಮುಖದಿಂದ ಕೆಳಗಿಳಿದು ಬಂದಾಗ ಎಲ್ಲರ ಮನದಲ್ಲೂ ಕಾಡುತ್ತಿದ್ದ ಸಣ್ಣ ಆತಂಕ ಮರೆಯಾಯಿತು. ಹರಿಶ್ಚಂದ್ರರ ಸೂಚನೆಯಂತೆ ತನ್ನ ಮಾವನ ಬಳಿ ಸಾಗಿ ಅವರಿಗೆ ನಮಸ್ಕರಿಸಿ ಮೈಥಿಲಿಯನ್ನು ಕಂಡು ಸೂರ್ಯನ ತಂದೆ ಮನಸ್ಸು ತುಂಬಿ ಬಂತು. ಸದಾ ಸಂತೋಷವಾಗಿರಮ್ಮ. ಮನದಾಳದಿಂದ ಬಂದ ಅವರ ಆಶೀರ್ವಾದ ಮೈಥಿಲಿಯ ಪಾಲಿಗಂತೂ ಅಮೂಲ್ಯ ಖಜಾನೆಯೇ. ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಪೂಜಾ ಅವಳೊಂದಿಗೆ ಸ್ನೇಹದಿಂದ ಮಾತನಾಡತೊಡಗಿದರೆ, ಲಿಚ್ಚಿ ನಿತಿನನ್ನು ತನ್ನ ಅಕ್ಕಪಕ್ಕ ಕೂರಿಸಿಕೊಂಡು ಅವರೊಂದಿಗೆ ತಾನು ಮಕ್ಕಳ ಆಟ ಆಡುತ್ತಿದ್ದ ಸೂರ್ಯ 5 ದಿನಗಳ ನಂತರ ತನ್ನ ಎದುರು ಬಂದ ತನ್ನ ಒಲವಿನ ಹುಡುಗಿಯನ್ನು ಕಣ್ತುಂಬಿಸಿಕೊಳ್ಳತೊಡಗಿದ. ಒಮ್ಮೆ ಅವನತ್ತ ನೋಡಿದ ಮೈಥಿಲಿ ಅವನ ಕಣ್ಣಲ್ಲಿನ ಭಾವಗಳನ್ನು ಅರ್ಥೈಸಿಕೊಂಡವಳು ಮತ್ತೆ ಅವನ ಸಾಹಸ ಮಾಡಲಿಲ್ಲ. ಮುಂದಿನ ಮಾತುಕತೆಗಳೆಲ್ಲ ಸರಳ ರೀತಿಯಲ್ಲೇ ನಡೆಯತೊಡಗಿತು. ಆಗಲೇ ಬಂದಿದ್ದ ದೇವಾಲಯದ ಅರ್ಚಕರು, ಈ ಊರಿನ ಪುರೋಹಿತರು ಆಗಿದ್ದ ವೆಂಕಟನಾಥ ಭಟ್ಟರು ಇವರಿಬ್ಬರ ಮದುವೆಗೆ ಇನ್ನು 20 ದಿನಗಳ ನಂತರ ಒಂದು ಒಳ್ಳೆಯ ದಿನವನ್ನು ನಿಗದಿ ಮಾಡಿಕೊಟ್ಟು ಫಲತಾಂಬೂಲ ಸ್ವೀಕರಿಸಿ ಎಲ್ಲರನ್ನೂ ಆಶೀರ್ವದಿಸಿದರು. ಇಂದಿನ ದಿನ ಅವರನ್ನು ಆಹ್ವಾನಿಸಲು ಹೋಗಿದ್ದ ಆನಂದ್ ತನ್ನ ಮನೆಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿವರಿಸಿ ಆದಷ್ಟು ಬೇಗ ಮುಹೂರ್ತ ಇಟ್ಟುಕೊಡುವಂತೆ ವಿನಂತಿಸಿದ್ದ. ಶಾನುಭೋಗರ ಮನೆಗೆ ಅದೆಷ್ಟು ವರ್ಷಗಳ ಪರಿಚಯವಿದ್ದ ಅರ್ಚಕರಿಗೆ ಭರತ್ನ ತಾಯಿ ಮಂಜುಳಾ ಇದ್ದಾಗಿನಿಂದಲೂ ಆ ಮನೆಯ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ತಾವೇ ನಿಭಾಯಿಸುತ್ತಿದ್ದ ಅನುಭವವಿತ್ತು. ಮಂಜುಳಾರ ಮರಣದ ನಂತರ ಬಂದ ಸುಮತಿ ಅವರಲ್ಲಿ ಮಂಜುಳಾ ಅವರಲ್ಲಿದ್ದ ಸಂಸ್ಕಾರ, ತಾಳ್ಮೆ, ಒಳ್ಳೆಯತನಗಳಿಲ್ಲ ಎಂಬುವುದು ಅವರಿಗೂ ತಿಳಿದಿತ್ತು. ಮುಂದೆ ಭರತ್ ಈ ಮಲತಾಯಿಯ ಕಾಟಕ್ಕೆ ಬೇಸತ್ತು ಮನೆಯಿಂದ ದೂರವಾಗಿದ್ದು ತಿಳಿದಾಗ ಊರಿನ ಅನೇಕ ಹಿತೈಷಿಗಳ ಹಾಗೆ ಅವರಿಗೂ ಬೇಸರವಾಗಿತ್ತು. ಕೆಲವು ವರ್ಷಗಳ ನಂತರ ಅವನು ಮೈಥಿಲಿಯನ್ನು ಮದುವೆಯಾಗಿ ಇಲ್ಲಿಗೆ ಬಂದ ನಂತರ ಹರಿಶ್ಚಂದ್ರರ ಹಠದಿಂದ ಈ ಮನೆಯಲ್ಲಿ ನಡೆದ ಪೂಜೆಯನ್ನು ಅರ್ಚಕರೇ ಮಾಡಿದ್ದು. ಆ ದಿನ ತಲೆ ತಗ್ಗಿಸಿ ಭಯ ನೋವುಗಳೇ ಮೂರ್ತಿವೆತ್ತದಂತೆ ಮುದುರಿ ಕುಳಿತಿದ್ದ ಮೈಥಿಲಿಯನ್ನು ಕಂಡು ಅವರ ಮನಸ್ಸಿಗೆ ಅಯ್ಯೋ ಪಾಪ ಎನಿಸಿತು. ಅನಂತರ ಭರತ್ನನ್ನು ಕಳೆದುಕೊಂಡ ಅವಳು ಮತ್ತೆ ತುಳಸೀಪುರಕ್ಕೆ ಬಂದ ನಂತರ ಯಾವುದೇ ಕಾರ್ಯಕ್ರಮವಿದ್ದರೂ ಅವಳನ್ನು ಹೊರಗಿಟ್ಟು ಪರಕೀಯ ಮಾಡುತ್ತಿದ್ದ ಸುಮತಿ ಅವರ ವರ್ತನೆ ಸಾತ್ವಿಕ ಮನಸ್ಸಿನ ಅವರಿಗೆ ನೋವು ಕೊಡುತ್ತಿತ್ತು. ಆದರೆ ದೊಡ್ಡವರ ಮನೆಯ ವಿಷಯ, ತಾವು ಮಾತನಾಡುವುದು ಸರಿಯಾಗಲಾರದು ಎಂದುಕೊಂಡು ಸುಮ್ಮನಾಗುತ್ತಿದ್ದರು. ಅಪರೂಪಕ್ಕೊಮ್ಮೆ ತಮ್ಮ ಮಗುವಿನೊಂದಿಗೆ ಮೈಥಿಲಿ ದೇವಸ್ಥಾನಕ್ಕೆ ಬಂದಾಗ ಅಕ್ಕರೆಯಿಂದ ಅವಳ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು. ಇಷ್ಟು ಸಣ್ಣ ವಯಸ್ಸಿಗೆ ಒಂಟಿ ಪಯಣ ಮಾಡಬೇಕಾಗಿ ಬಂದ ಅವಳ ದುರಾದೃಷ್ಟ 2 ಹೆಣ್ಣು ಮಕ್ಕಳ ತಂದೆಯಾಗಿದ್ದ ಅವರಿಗೆ ಬೇಸರ ಉಂಟು ಮಾಡುತ್ತಿತ್ತು. ಈಗ ಆನಂದ್ ಅವಳ ಮರು ಮದುವೆಯ ವಿಚಾರ ಹೇಳಿದಾಗ ಅದೇನೇ ಸಂಪ್ರದಾಯ ಬದ್ಧ ಮನಸ್ಸಾದರೂ ಎಲ್ಲಕ್ಕಿಂತ ಮಾನವೀಯತೆ ದೊಡ್ಡದೆನಿಸಿ ಅವಳಿಗೆ ಒಳ್ಳೆಯದಾಗಲಿ ಎಂದು ತುಂಬು ಮನಸ್ಸಿನಿಂದ ಶುಭ ಹಾರೈಸಿದ್ದರು. ಆನಂದ್ ಆಗ್ರಹದಂತೆ ಒಳ್ಳೆಯ ಮುಹೂರ್ತವನ್ನು ಇಟ್ಟುಕೊಟ್ಟು ತನ್ನ ಕಾಲಿಗೆರಗಿದ ಭಾವಿ ದಂಪತಿಗಳಿಗೆ 100 ಕಾಲ ಸುಖವಾಗಿ ಬಾಳಿ ಎಂದು ಮನತುಂಬಿ ಆಶೀರ್ವಾದ ಮಾಡಿದ್ದರು. ಅವರು ಒಟ್ಟು ಹೋದ ನಂತರ ಮದುವೆಯ ತಯಾರಿಯ ಮಾತುಕತೆ ಆರಂಭವಾಯಿತು. ಹಿರಿಯರೆಲ್ಲ ಮಾತುಕತೆಯಲ್ಲಿ ವ್ಯಸ್ತರಾದಾಗ ಪೂಜಾ ಮತ್ತು ಅಂಬಿಕಾ ಮೈಥಿಲಿಯನ್ನು ಅಲ್ಲಿಂದ ಎಬ್ಬಿಸಿಕೊಂಡು ಅವಳ ಕೋಣೆಗೆ ಕರೆದೊಯ್ದು ಅವಳನ್ನು ರೇಗಿಸತೊಡಗಿದರು. ಬದುಕಿನಲ್ಲಿ ಚಿತ್ತಾರ ಮೂಡುವ ಈ ಸಮಯದಲ್ಲಿ ತನ್ನ ಆತ್ಮೀಯ ಜೀವಗಳ ಸತಾಯಿಸುವಿಕೆಯ ಮೈಥಿಲಿಗೆ ಹಿತವಾಗಿತ್ತು. ಇನ್ನು ಬರೀ 20 ದಿನಗಳಲ್ಲಿ ತನ್ನ ಬದುಕುವ ಶಾಶ್ವತವಾಗಿ ಬದಲಾಗುವುದೆಂಬ ವಿಷಯ ಆ ಕ್ಷಣದಲ್ಲಿ ಅವಳೊಳಗೆ ಯಾವ ಭಾವ ಉಂಟು ಮಾಡುತ್ತಿತ್ತೋ ತಿಳಿಯದು. ಇನ್ನೇನು ಉಳಿದಿಲ್ಲ ಎಂದು ಭಾವಿಸಿದ ಬದುಕಲ್ಲಿ ಈ 8-9 ತಿಂಗಳಲ್ಲೇ ಏನೆಲ್ಲ ಬದಲಾವಣೆ ಆಗಿ ಹೋಯಿತು. ಮೊದಲ ಪ್ರೀತಿ, ಮೊದಲ ನಿವೇದನೆ, ಮೊದಲ ಸಮ್ಮತಿ, ಮೊದಲ ವಿರಹ,
ಈಗ ವಿವಾಹ ಬಂಧನ ಇದೆಲ್ಲ ಒಂದು ಸುಂದರ ಸ್ವಪ್ನದಂತೆ ಭಾಸವಾಗತೊಡಗಿತು. ಅಂತೂ ವಿನುತಾ ಮೌನವೊಂದನ್ನು ಬಿಟ್ಟು ಬೇರೆ ಯಾವುದೇ ಅಹಿತಕಾರಿ ಘಟನೆಗಳು ನಡೆಯದೆ ಸಂಜೆಯೊಳಗೆ ಮದುವೆ ಕಾರ್ಯಕ್ರಮದ ಬಗ್ಗೆ ಎಲ್ಲವೂ ನಿರ್ಧಾರವಾಗಿ ಅಂದು ರಾತ್ರಿ ಸೂರ್ಯನ ಇಡೀ ಕುಟುಂಬ ತುಳಸೀಪುರದಲ್ಲಿ ಉಳಿಯುವಂತಾಯಿತು. ಸಂಜೆ ಎಲ್ಲರೂ ಕುಳಿತು ಮಾತನಾಡುತ್ತಿದ್ದಾಗ ನಿತಿನ್ ಜೊತೆಗೆ ದಣಿವಿಲ್ಲದವಳಂತೆ ಆಡುತ್ತಿದ್ದ ಏನೋ ಹೇಳಲು ತನ್ನ ಮಾಮೂಲಿ ಅಭ್ಯಾಸದಂತೆ ಸೂರ್ಯರನ್ನು ಸುಯಾ ಎಂದು ಕರೆದಾಗ ಅವಳನ್ನು ತನ್ನ ಬಳಿ ಕರೆದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡ ಅನ್ನಪೂರ್ಣೇಶ್ವರಿ, ಲಿಚ್ಚಿ ಮರಿ, ಇನ್ನ ಮೇಲೆ ನೀನು ಸೂರ್ಯನನ್ನು ಡ್ಯಾಡಿ ಅಂತ ಕರೆಯಬಹುದು ಆಯ್ತಾ ಎಂದಾಗ ಲಿಚ್ಚಿಯ ಕಣ್ಣಲ್ಲಿ ಇದೇನು ಹೊಸ ವರಸೆ ಎಂಬ ಗಲಿಬಿಲಿ. ಅದನ್ನು ಕಂಡ ಆನಂದ್ ಅವಳತ್ತ ಸಾಗಿ ಅಕ್ಕರೆಯಿಂದ ಅವಳ ತಲೆ ಸವರಿ, ಲಿಚ್ಚಿ ನೀನು ಯಾವಾಗಲೂ ಅಪ್ಪ ಬೇಕು ಅಂತಿದ್ಯಲ್ಲ, ಇನ್ನು ಮುಂದೆ ಸೂರ್ಯನಿಗೆ ಅಪ್ಪ ಆಗ್ತಾರೆ ಎಂದ. ಹೌದಾ ಎಂಬಂತೆ ತನ್ನತ್ತ ನೋಡಿದ ಲಿಚ್ಚಿಯನ್ನು ಕಂಡು ಪ್ರೀತಿಯಿಂದ ಮುಗುಳ್ನಕ್ಕ ಸೂರ್ಯ ಹೌದೆಂಬಂತೆ ತಲೆಯಾಡಿಸಿದ. ಪಾಪದ ಮಗುವಿಗೆ ಏನು ಅರ್ಥವಾಯಿತು ತಿಳಿಯದು. ಆದರೆ ಚಂದದ ಮುಗುಳನಗೆ ಮಾತ್ರ ಅವಳ ಮುಖವನ್ನು ಅಲಂಕರಿಸಿತು. ಅಷ್ಟೇ ಅಲ್ಲ ಮರಿ, ನಿಂಗೆ ಹೊಸ ಅಜ್ಜಿ, ತಾತ, ದೊಡ್ಡಮ್ಮ ಕೂಡ ಸಿಗ್ತಾರೆ. ಅನ್ನಪೂರ್ಣೇಶ್ವರಿ ಸುತ್ತಲೂ ಕುಳಿತಿದ್ದ ತನ್ನ ಕುಟುಂಬದ ಸದಸ್ಯರನ್ನು ತೋರಿಸುತ್ತಾ ಹೇಳಿದರೆ ಆ ಸಂಬಂಧಗಳ ಅರ್ಥ ತಿಳಿಯದ ಪುಟ್ಟ ಕಂದನಿಗೆ ಮುಂದೆ ತನ್ನ ಜೊತೆ ಇನ್ನೂ ಹೆಚ್ಚಿನ ಜನರು ಇರುತ್ತಾರೆ ಎಂಬುದಷ್ಟೇ ಅರಿವಾದ ಅಂಶ. ಅವಳ ಮುಖದ ನಗು ಇನ್ನೂ ಹೆಚ್ಚಾಯಿತು ಆ ಕ್ಷಣ. ಪ್ರತಿ ಹೆಣ್ಣು ತನ್ನ ಮದುವೆಯ ಬಗ್ಗೆ ಕಾಣುವ ಕನಸು, ತಾನು ಒಂದು ಕಾಲದಲ್ಲಿ ಸೂಕ್ತವಾಗಿ ಕಂಡಿದ್ದು ಕನಸು ಹೀಗೆ ನನಸಾಗುತ್ತಿರುವುದನ್ನು ಕಂಡು ಮೈಥಿಲಿಯ ಕಣ್ಣು ಪದೇ ಪದೇ ತುಂಬಿ ಬಂದಿತ್ತು. ಅಂದಿನ ದಿನ ಇನ್ನಿಲ್ಲದ ಉಲ್ಲಾಸದಿಂದ ಕಳೆದು ಹೋಗಿ ರಾತ್ರಿ ಊಟ ಮುಗಿದ ನಂತರ ಅಂಬಿಕಾಳೊಂದಿಗೆ ತನ್ನ ಕೋಣೆಯತ್ತ ನಡೆಯುತ್ತಿದ್ದ ಮೈಥಿಲಿಯನ್ನು ತಡೆದ ಪೂಜಾ, ಮೈತು ಬೇಗ ಲಿಚ್ಚಿಯನ್ನು ಮಲಗಿಸಿ ಮಹಡಿಯ ತುದಿಯ ಬಾಲ್ಕನಿಗೆ ಬಾ ಆಯ್ತಾ, ನಿನ್ನ ಹತ್ರ ತುಂಬ ಮಾತಾಡೋಕ್ಕಿದೆ ಎಂದಾಗ ಮೈಥಿಲಿ ಸರಿ ಎಂಬಂತೆ ತಲೆಯಲ್ಲಾಡಿಸಿದಳು. ಆದರೆ ಅವಳ ಮಾತಿನ ಪ್ರಕಾರ ಮಲಗಿದ್ದ ಲಿಚ್ಚಿಯನ್ನು ಅಂಬಿಕಾಳ ಜೊತೆಗೆ ಬಿಟ್ಟು ಅವಳು ಬಾಲ್ಕನಿಗೆ ಬಂದಾಗ ಅಲ್ಲಿ ಇದ್ದಿದ್ದು ಪೂಜಾ ಅಲ್ಲ ಸೂರ್ಯ. ತುಂಟ ನೋಟದಿಂದ ತನ್ನತ್ತ ನೋಡುತ್ತಿದ್ದ ಅವನನ್ನು ಕಂಡು ತಲೆ ತಗ್ಗಿಸಿ ಮೈಥಿಲಿ, ಅದು ಅಕ್ಕ ಇಲ್ಲಿಗೆ ಬಾ ಅಂದರು ಎಂದು ತೊದಲಿದಾಗ ಅವಳ ಹಿಂದೆ ಪ್ರತ್ಯಕ್ಷಳಾದ ಪೂಜಾ, ಹೌದು ಮೈತು, ನನ್ನ ಮುದ್ದು ಮೈದು ನನಗೆ ನಿನ್ನ ಹತ್ರ ತುಂಬ ಮಾತಾಡಬೇಕಂತೆ. ಪಾಪ ನಾಳೆಯಿಂದ ಮದುವೆ ತನಕ ನಿನ್ನನ್ನು ನೋಡೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಎಷ್ಟು ಮಾತನಾಡುತ್ತೀಯೋ ಈಗಲೇ ಮಾತನಾಡಿ, ನಾನು ಇಲ್ಲಿ ಕಾವಲು ಕಾಯ್ತೀನಿ. ಯಾರಾದರೂ ಇತ್ತ ಬಂದರೆ ನಾನು ನಿಮ್ಮ ಹತ್ರ ಬರ್ತೀನಿ. 3 ಜನ ಒಟ್ಟಿಗೆ ಇದ್ದರೆ ಯಾರು ಏನೂ ತಿಳ್ಕೊಳ್ಳೋದಿಲ್ಲ ಅಲ್ವಾ ಎಂದವಳೆ ಸೂರ್ಯನತ್ತ ತಿರುಗಿ ಕಣ್ಣು ಮಿಟುಕಿಸಿ ನಕ್ಕಳು. ಥ್ಯಾಂಕ್ ಯು ಅತ್ತಿಗೆ, ಯು ಆರ್ ದ ಬೆಸ್ಟ್ ಅತ್ತಿಗೆ ಇನ್ ಓಲ್ ಯೂನಿವರ್ಸ್. ಸೂರ್ಯ ಕಾಂಪ್ಲಿಮೆಂಟ್ ಕೊಡುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸುವ ಹಾಗಿಲ್ಲ ಮೈ ಡಿಯರ್ ಸೂರ್ಯ, ಈ ಉಪಕಾರದ ಪ್ರತಿಫಲವನ್ನು ಮುಂದೆ ಒಂದು ದಿನ ವಸೂಲಿ ಮಾಡ್ತೀನಿ. ಈಗ ಬೇಗ ಬೇಗ ಹೋಗಿ ಅದೇನು ಮಾತನಾಡೋದಿದೆಯೋ ಹಾಡಿ ಮುಗಿಸಿ. ಹೋಗಿ ಹೋಗಿ. ಸೂರ್ಯ ಸಂಕೋಚದಿಂದ ಕೆಂಪಾಗಿ ಹೋಗಿದ್ದ ಮೈಥಿಲಿಯ ಕೈ ಹಿಡಿದು ಕರೆದೊಯ್ದ. ನಸುನಕ್ಕ ಪೂಜಾ ಅಲ್ಲಿಂದ ಸ್ವಲ್ಪ ಮುಂದೆ ಸರಿದು ಮೆಟ್ಟಿಲುಗಳತ್ತ ದೃಷ್ಟಿ ನೆಟ್ಟು ಕುಳಿತರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.